ಗಂಗಾವತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬಳ್ಳಾರಿಯಿಂದ ಜನಾರ್ದನ್ ರೆಡ್ಡಿ ಎಂಎಲ್ಎ ಆಗಿದ್ದಾರೆ. ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂದು ಮಾಡಿದ ಅಪಕೀರ್ತಿ ಜನಾರ್ದನ್ ರೆಡ್ಡಿಗೆ ಇದೆ. ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಜನಾರ್ದನ ರೆಡ್ಡಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ. ಜನಾರ್ದನ್ ರೆಡ್ಡಿ ಪಾಪದ ಕೆಲಸಗಳಿಗೆ ಶಿಕ್ಷೆ ಆಗಬೇಕು ಎಂದು ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಜೈಲಿಗೆ ಹೋಗುವಂತೆ ಮಾಡಿದೆ. ಜನಾರ್ದನ್ ರೆಡ್ಡಿ ಮಾತು ಕೇಳಿ ಅನ್ಸಾರಿ ಸೋಲಿಸಿದ ನೋವು ನತದೃಷ್ಟರು. ಅನ್ಸಾರಿ ಗೆದ್ದಿದ್ರೆ ಮಂತ್ರಿ ಆಗ್ತಿದ್ರು. ಅನ್ಸಾರಿ ಸೋಲಿಸಿ ತಪ್ಪು ಮಾಡಿದ್ರಲ್ವಾ, ಈ ತಪ್ಪನ್ನ ಈ ಚುನಾವಣೆಯಲ್ಲಿ ಮಾಡಬಾರ್ದು. ಜನಾರ್ದನ್ ರೆಡ್ಡಿ ನಮ್ಮ ಅಭ್ಯರ್ಥಿಗೆ ಓಟು ಕೊಟ್ಟರು, ತಂಗಡಿಗೆನೆ ಮಧ್ಯಸ್ಥಿಕೆ ವಹಿಸಿದ್ರು. ಈಗ ಮತ್ತೆ ಬಿಜೆಪಿಗೆ ಹೋಗಿದ್ರು. ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು, ಇನ್ನೊಂದು ಪಕ್ಷಕ್ಕೆ ಹೋಗೋದು, ಇಂಥವರನ್ನ ರಾಜಕಾರಣದಲ್ಲಿ ಬೆಳೆಸಬಾರದು. ಅನ್ಸಾರಿ ಅವರನ್ನ ಸೋಲಿಸಿ ನಿಮಗೆ ನೀವೇ ಅನ್ಯಾಯ ಮಾಡಿಕೊಂಡ್ರಿ. ಮುಂದೆ ಅನ್ಸಾರಿ ಅವರಿಗೆ ಭವಿಷ್ಯ ಇದೆ. ಅನ್ಸಾರಿ ಅವರಿಗೆ ಶಕ್ತಿ ಕೊಡುವ ಕೆಲಸ ಮಾಡಬೇಕು. ನಮ್ಮ ಅಭ್ಯರ್ಥಿಗೆ ಮತ ನೀಡಿ ಅನ್ಸಾರಿ ಅವರಿಗೆ ಶಕ್ತಿ ತುಂಬಬೇಕು. ನಾನು ಲೋಕಸಭೆಗೆ ನಿಂತಾಗ ನನಗೆ ಗಂಗಾವತಿ ಲೀಡ್ ಕೊಟ್ಟಿದ್ರು. ಆಗ ನನಗೆ ಪಕ್ಷದ ಭೇದ ಮರೆತು ಸಹಾಯ ಮಾಡಿದ್ರು. ಗಂಗಾವತಿ ನನಗೆ ಮನೆ ಇದ್ದ ಹಾಗೆ ಗಂಗಾವತಿ ಜನರು ಗೌರವವನ್ನು ಕೊಟ್ಟಿದ್ದಾರೆ. ಮೈಸೂರಿನಿಂದ ಬಂದು ಲೋಕಸಭೆಗೆ ನಿಂತಾಗ ನನಗೆ ಆಶೀರ್ವಾದ ಮಾಡಿದ್ರಿ. ನಿಮ್ಮ ಋಣ ಎಂದು ಮರೆಯಲು ಸಾಧ್ಯವಿಲ್ಲ ಎಂದ ಸಿದ್ದರಾಮಯ್ಯ. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಬಂದು ಇಲ್ಲಿ ಎಂಎಲ್ಎ ಆಗಿದ್ದಾರೆ. ಇವತ್ತು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದ ಅಪಕೀರ್ತಿಗೆ ಯಾರಾದರೂ ಇದ್ರೆ ಅದು ಶ್ರೀಮಾನ್ ಜನಾರ್ದನ್ ರೆಡ್ಡಿ. ಶ್ರೀಮಾನ್ ಜನಾರ್ದನ್ ರೆಡ್ಡಿ, ಆ ಜನಾರ್ದನ್ ರೆಡ್ಡಿಯೇ ಅವ್ರು ಮಾಡಿದಂತ ಪಾಪದ ಕೆಲಸಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ನನ್ನ ನೇತೃತ್ವದಲ್ಲಿ ಇವತ್ತು ನಡೆಸಿ ಜನಾರ್ದನ್ ರೆಡ್ಡಿ ಅವರನ್ನ ಜೈಲಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿದ್ರು. ನನಗೆ ಗೊತ್ತಿಲ್ಲ, ಅನ್ಸಾರಿ ಅವರನ್ನ ಸೋಲಿಸಿ ಜನಾರ್ದನ್ ರೆಡ್ಡಿಯನ್ನು ಗೆಲ್ಲಿಸಿ ಅವ್ರ ಮಾತುಗಳನ್ನು ನಂಬ್ಕೊಂಡಿದ್ದೀರಲ್ಲ ನೀವು ಅಂತೇಳಿ ನೀವು ನತದೃಷ್ಟರು ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಅನ್ಸಾರಿ ಅವ್ರು ಗೆದ್ದಿದ್ರೆ ಮಂತ್ರಿ ಆಗ್ತಿದ್ರು. ಅನ್ಸಾರಿ ಅವ್ರು ಗೆದ್ದಿದ್ರೆ ಕರ್ನಾಟಕ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿರ್ತಿದ್ರು. ಅವರನ್ನ ಸೋಲಿಸಿದ್ರಲ್ಲ ನೀವು, ತಪ್ಪು ಮಾಡಿದ್ರಿ ಅಲ್ವಾ? ಆ ತಪ್ಪು ಮತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರದು. ಇದೇ ಜನಾರ್ದನ್ ರೆಡ್ಡಿ ನನ್ನ ಬಳಿ ಬಂದು ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅಂತೇಳಿ ನನಗೆ ಸನ್ಮಾನ ಮಾಡಿದ್ರು. ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ವೋಟ್ ಕೂಡ ಕೊಟ್ಟರು. ಏನಪ್ಪ ಶಿವರಾಜ್ ತಂಗಡಿಗೆ, ನೀನೇ ಮಧ್ಯಸ್ಥಿಕೆ ವಹಿಸಿದವನು ಮಾಡಿದ್ರು. ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ. ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು, ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು, ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು, ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಅನೇಕ ಸುಳ್ಳುಗಳನ್ನ ಹೇಳಿದ್ರು, ಇಲ್ಲಿ ಅನೇಕ ಸುಳ್ಳುಗಳನ್ನ ಹೇಳಿದ್ರು. ಯಾವ ಸುಳ್ಳನ್ನು ಕೂಡ ಈಡೇರಿಸಲ್ಲ. ನನ್ನ ಪ್ರಕಾರ ಅನ್ಸಾರಿ ಅವರನ್ನ ಸೋಲಿಸಿ ನೀವೇ ನಿಮಗೆ ಅನ್ಯಾಯ ಮಾಡ್ಕೊಂಡ್ರಿ ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಮುಂದೆ ಅನ್ಸಾರಿ ಅವರಿಗೆ ಭವಿಷ್ಯ ಇದೆ. ಅದರಿಂದ ಅನ್ಸಾರಿ ಅವರಿಗೆ ಶಕ್ತಿ ಕೊಡಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೀರಿ ಅಲ್ವಾ? ಯಾಕೆ ಜೋರಾಗಿ ಕೈ ಹೇಳಕ್ಕೆ ಆಗಲ್ವಾ?
ಒಂದು ಗಂಗಾವತಿ ಇದೆಯಲ್ಲ, ನಾನು ಲೋಕಸಭೆ ನಿಂತಿದ್ದಾಗ